ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ ನಿಷೇಧಾಜ್ಞೆ ಜಾರಿ ಇರುತ್ತೆ. ಸೊ ನೀವು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ತೆಗೆದುಕೊಂಡು ಹೋಗುವಾಗಿಲ್ಲ. ಎಲೆಕ್ಟ್ರಾನಿಕ್ ವಾಚ್ಗಳನ್ನು ತೆಗೆದುಕೊಂಡು ಹೋಗಂಗಿಲ್ಲ. ನಂತರ ಹಾಲ್ ಟಿಕೆಟ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಏನಾದರೂ ಚೀಟ್ಸ್ಗಳನ್ನು ನೀವು ಓದಲಿಕ್ಕೆ ಅಂತ ಇಟ್ಕೊಂಡಿದ್ರೆ ಅದನ್ನು ನಿಮ್ಮ ಬ್ಯಾಗಲ್ಲೇ ಇಟ್ಟೋಗಿ. ಒಮ್ಮೆ ಪ್ರವೇಶ ಕೊಠಡಿಯ ಒಳಗಡೆ ಮಾಡಿದ ನಂತರ ಪರೀಕ್ಷಾ ಕೊಠಡಿ ಒಳಗಡೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಮುಗಿಯೋ ತನಕ ಬಿಡೋಲ್ಲ ಹೊರಗೆ. ವಾಶ್ರೂಮ್ಸ್ ಎಲ್ಲ ಇದೆ, ಒಳಗಡೆನೇ ಇದೆ, ಹೋಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು 1 ರಿಂದ 7ರವರೆಗೆ ಗ್ರೌಂಡ್ ಫ್ಲೋರ್, ಹೊಸ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿದೆ. 8, 9, 10, 11, 12 ಅದು ಫಸ್ಟ್ ಫ್ಲೋರಲ್ಲಿದೆ. ಮತ್ತು ಡಿಸೇಬಲ್ ಚಾಲೆಂಜ್ಡ್ ಯಾರು ಇದ್ದರೆ, PH ಮಕ್ಕಳಿದ್ರೆ, ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು, ಅವರು ಕೂಡ ಪ್ರತ್ಯೇಕ ರೂಮಿನ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಅಲ್ಲಿ ನಾಗರಾಜ್ ಸರ್ ನಿಂತಿದ್ದಾರೆ, ಅವ್ರು ತೋರಿಸ್ತಾರೆ. ನಾಗರಾಜ್ ಸರ್ ಅಂತ ನಿಂತಿದ್ದಾರೆ ನೋಡಿ, ಅವ್ರು ತೋರಿಸ್ತಾರೆ. ರೂಮ್ ನಂಬರ್ಗಳನ್ನು ನೋಡಿಕೊಂಡು ಅಲಾಟ್ಮೆಂಟ್ ನೋಡ್ಕೊಂಡು ಒಳಗಡೆ ಹೋಗಬೇಕು. ಚೆಕ್ ಮಾಡ್ಕೊಳ್ಳಿ. ಹಾಲ್ ಟಿಕೆಟಿನಲ್ಲಿರುವ ನಿಮ್ಮ ಬುಕ್ಲೆಟಲ್ಲೂ ಅಷ್ಟೇ ಹಾಲ್ ಟಿಕೆಟಲ್ಲಿ ಏನಿರುತ್ತಲ್ಲ ಅದನ್ನು ನೋಡಿ ಬರೀರಿ. ಬೆಂಚ್ ಮೇಲಿರೋದನ್ನು ನೀವು ನೋಡಿ ಕೂತ್ಕೊಳ್ಳಿ. ಡೆಸ್ಕ್ ಮೇಲಿರೋ ನಂಬರನ್ನು, ರಿಜಿಸ್ಟರ್ ನಂಬರನ್ನು ನೋಡಿ ಕೂರ್ರಿ. ಡಿಜಿಟ್ ಟು ಡಿಜಿಟ್ ಚೆಕ್ ಮಾಡಿ ಕೂರ್ರಿ.